ನಮ್ಮ ಭಾರತ ದೇಶದ ಪುಟ್ಟ ರಾಜ್ಯ ಮಣಿಪುರದಲ್ಲಿ ದೊಡ್ಡ ಬೆಂಕಿಯೇ ಹತ್ತಿಕೊಂಡಿದೆ. ಇದು ಕೆಲವು ವರ್ಷಗಳಿಂದ ನಡೀತಾ ಇಲ್ಲ, ಹಲವಾರು ವರ್ಷಗಳಿಂದ ಸಣ್ಣ ಪುಟ್ಟ ಗಲಭೆಗಳು ನಡೆದುಕೊಂಡು ಬಂದೇ ಇದೆ. ಆದರೆ ಈಗ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಅಷ್ಟಕ್ಕೂ ಈ ಮಣಿಪುರದ ಗಲಭೆಗೆ ಕಾರಣ ಏನು? ಏನಾಗ್ತಾ ಇದೆ ಅಲ್ಲಿ ಸಾವು ನೋವು ಎಷ್ಟಾಗಿದೆ? ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಮೊನ್ನೆ ಒಬ್ಬ ತಾಯಿ ಹಾಗೂ ಆಕೆಯ ಪುಟ್ಟ ಕನ್ನಮ್ಮಗಳು ಬಲಿಯಾಗಿದ್ದಾರೆ. ಮಹಿಳೆಯರನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಲಾಗಿದೆ. ಆದರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನಮ್ಮ ಪ್ರೀತಿಯ ಮೋದಿಜಿ ಏನು ಮಾಡ್ತಾ ಇದ್ದಾರೆ? ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಣಿಪುರ ಈಶಾನ್ಯ ಭಾರತದ ರಾಜ್ಯವಾಗಿದ್ದು ಇದರ ರಾಜಧಾನಿ ಇಂಫಾಲ್ ಆಗಿದೆ. ಇದು ಪಶ್ಚಿಮಕ್ಕೆ ಅಸ್ಸಾಂ, ದಕ್ಷಿಣಕ್ಕೆ ಮಿಜೋರಂ ಮತ್ತು ಉತ್ತರಕ್ಕೆ ನಾಗಾಲ್ಯಾಂಡ್ನ ಗಡಿಯೊಂದಿಗೆ ಹಾಗೂ ಮಯನ್ಮಾರ್ನೊಂದಿಗೆ ರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುತ್ತದೆ. ये इंटरनेशनल बॉर्डर है। जी हाँ, ये इंटरनेशनल बॉर्डर की हालत इस तरीके से है और उस तरफ म्यांमार शुरू हो जाता है और ये भारत है. ಮಣಿಪುರದಲ್ಲಿ 50% ಮೈತಿಗಳಿದ್ದರೆ ಕುಕ್ಕಿಗಳು ಮತ್ತು ನಾಗಗಳು 40% ಇದ್ದಾರೆ. ಇದರಲ್ಲಿ 25% ಕುಕ್ಕಿಗಳಾದರೆ ಇನ್ನುಳಿದ 15% ನಾಗಗಳಿದ್ದಾರೆ. ಕುಕ್ಕಿಗಳು ಬುಡಕಟ್ಟು ಜನಾಂಗದವರು. ಮೈತಿಗಳು ಹಿಂದೂ ಧರ್ಮವನ್ನು ಆಚರಿಸ್ತಾರೆ. ಕುಕ್ಕಿಗಳು ಕ್ರಿಶ್ಚಿಯನ್ ಧರ್ಮವನ್ನು ಆಚರಿಸ್ತಾರೆ. ಮಣಿಪುರದಲ್ಲಿ ಮೈತಿಗಳ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಅವರಿಗೆ 10% ಭೂಮಿಯನ್ನು ಮಾತ್ರ ನೀಡಿದ್ದಾರೆ. ಇನ್ನು ಉಳಿದ 90% ಭೂಮಿಯನ್ನು ಈ ಬುಡಕಟ್ಟು ಜನಾಂಗದವರು ಅಂದರೆ ಕುಕ್ಕಿ ಹಾಗೂ ನಾಗಗಳು ಮಾತ್ರ ಬಳಸ್ತಾರೆ. ಆದರೆ ಕುಕ್ಕಿಗಳು ಮೈತಿಗಳಿರುವ ಜಾಗದಲ್ಲಿ ಮನೆ ಖರೀದಿಸಬಹುದು ಹಾಗೂ ಕೃಷಿಯನ್ನು ಮಾಡಬಹುದಾಗಿದೆ. ಆದರೆ ಮೈತಿಗಳು ಬುಡಕಟ್ಟು ಜನಾಂಗದವರ ಜಾಗದಲ್ಲಿ ಮನೆ ಖರೀದಿಸುವಂತಿಲ್ಲ, ಹಾಗೆ ವ್ಯವಸಾಯ ಮಾಡುವಂತಿಲ್ಲ. ಹೀಗಾಗಿ ಮೈತಿಗಳು ತಮ್ಮನ್ನು ಬುಡಕಟ್ಟು ಸಮುದಾಯಕ್ಕೆ ಅಂದರೆ ST ವರ್ಗಕ್ಕೆ ಸೇರಿಸಿ ಎಂದು ಆಗ್ರಹಿಸುತ್ತಿದ್ದಾರೆ. 17ನೇ ಶತಮಾನದಲ್ಲಿ ಮಣಿಪುರದ ತಿಬಕ್ ರೀಜನ್ನಲ್ಲಿ ಇದ್ದಂತಹ ಜನರನ್ನು ಮೈತಿ ಜನಾಂಗ ಅಂತ ಕರೆಯಲಾಯಿತು. ನಾಗಗಳು ಚೈನಾದಿಂದ ಬಂದಂತಹವರು. ಕುಕ್ಕಿಗಳು ಪರ್ಷಿಯಾದಿಂದ ಬಂದವರು. ಅವರು ಅಫ್ಘಾನಿಸ್ತಾನಕ್ಕೆ ಹೋದರು. ಅಲ್ಲೂ ಇರೋದಕ್ಕಾಗದೆ ಚೈನಾಕ್ಕೆ ಹೋದರು. ಅಲ್ಲೂ ಕೂಡ ಜನರು ಇವರನ್ನು ಹೊರಹಾಕಿದರು. ನಂತರ ಇವರು ಮಯನ್ಮಾರ್ನ ಚಿನ್ ರೀಜನಲ್ಲಿ ಉಳಿದುಕೊಂಡ್ರು. ಬ್ರಿಟಿಷರ ಆಡಳಿತ ಯಾವಾಗ ಬಂತೋ ಆಗ ಅಲ್ಲಿನ ರಾಜನ ಆಳ್ವಿಕೆಯಲ್ಲಿ ಕುಕ್ಕಿಗಳು ಮಣಿಪುರಕ್ಕೆ ಬಂದರು. 18ನೇ ಶತಮಾನದ ಮೈತಿಯ ರಾಜ ಶಕ್ತಿಯುತನಾಗಿದ್ದು ಹಾಗೂ ಶಿಕ್ಷಣವನ್ನು ಪಡೆದಿದ್ದ, ಪ್ರಗತಿಪರವಾಗಿದ್ದ. ಆ ಸಮಯದಲ್ಲಿ ಗುರು ಗೋಪಾಲದಾಸ್ ಅಲ್ಲಿಗೆ ಹೋದರು. ಅವರಿಂದ ರಾಜ ಪ್ರಭಾವಿತನಾಗಿ ಹಿಂದೂ ಧರ್ಮವನ್ನು ಆಚರಿಸುತ್ತಾನೆ. ಆದರೆ ನಾಗ ಹಾಗೂ ಕುಕ್ಕಿಗಳು ಬುಡಕಟ್ಟ ಜನಾಂಗದವರಾಗಿ ಉಳಿದರು. ಆ ಸಮಯದಲ್ಲಿ ಬ್ರಿಟಿಷರು ತಮ್ಮ ಮಿಷನರಿಗಳ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲು ಶುರು ಮಾಡಿದರು. ಹೀಗೆ ಇದರ ಆರಂಭ ಶುರುವಾಗುತ್ತಾ ಹೋಗುತ್ತೆ. ಆದರೆ ಪ್ರಸ್ತುತ 2026ರ ಗಲಭೆಯಲ್ಲಿ ಸಾವಿರಾರು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡರು. ಅನೇಕ ಕುಟುಂಬಗಳು ಚದುರಿ ಹೋದವು. ಮಹಿಳೆಯರ ಮೇಲಿನ ಅಮಾನವೀಯ ಘಟನೆಗಳು ದೇಶವನ್ನು ನಾಚಿಕೆ ಪಡಿಸಿಬಿಟ್ವು. ಒಂದು ದೇಶ ತನ್ನ ನಾಗರಿಕರನ್ನು ರಕ್ಷಿಸಲು ವಿಫಲ ಆದರೆ ಆ ದೇಶದ ಶಕ್ತಿ ಏನು? ಆದರೆ ಮಹಿಳೆಯರನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ 72 ದಿನಗಳ ನಂತರ ಇಡೀ ದೇಶಕ್ಕೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಂದರೆ ಏನು ಹೇಳಬೇಕು? ಹಾಗಿದ್ರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನಾವು ಭಾರತೀಯರು, ನಮ್ಮ ಶಕ್ತಿ ನಮ್ಮ ವೈವಿಧ್ಯತೆದಾಗಿದೆ. ಆದರೆ ಇಂದು ನಾವು ವೈವಿಧ್ಯತೆಯನ್ನು ಆಚರಿಸ್ತಿದ್ದೀವಾ ಅಥವಾ ಅದನ್ನೇ ಕಾರಣವನ್ನಾಗಿ ಮಾಡಿಕೊಂಡು ಹೋರಾಡ್ತಾ ಇದ್ದೀವಾ? ಮಣಿಪುರದಲ್ಲಿ ನಡೆದಿದ್ದು ಇಂದು ಅಲ್ಲಿ ನಡೆದಿದೆ, ನಾಳೆ ಹಿನ್ನಡೆ ಆಗಬಹುದು. ಹಾಗಾಗಿ ನಾವು ಹೀಗೆ ಎಚ್ಚೆತ್ಕೊಳ್ಬೇಕಾಗಿದೆ. ನಾವು ಒಗ್ಗಟ್ಟಿಂದ ಹೋರಾಡಬೇಕಾಗಿದೆ. ಈ ಗಲಭೆಯು ಮಹಿಳೆಯರ ಮೇಲಿನ ದೌರ್ಜನ್ಯ, ರಾಷ್ಟ್ರದ ಗಡಿ ಭದ್ರತೆ ಎಲ್ಲವನ್ನ ನೋಡಿ ಜಗತ್ತಿನೆದುರು ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ ನಮ್ಮ ದೇಶ.